ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಟೈಮ್ ಸೈಕಲ್ ಬಗ್ಗೆ, ಅದರ ಕಾನ್ಸೆಪ್ಟ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ. ಹಾಗಾದರೆ ಈ ಟೈಮ್ ಸೈಕಲ್ ಅನ್ನುವಂಥ ಕಾನ್ಸೆಪ್ಟ್ ನಿಜವಾಗಿ ಮಾರ್ಕೆಟಲ್ಲಿ ಇದೆಯಾ, ಅದು ಹೇಗೆ ನಿಜವಾಗಿ ವರ್ಕೌಟ್ ಆಗುತ್ತೆ ಅದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಅಶೋಕ್ ದೇವಾನಂಪ್ರಿಯ ಅವರು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್. ನಮಸ್ಕಾರ. ಅಂದಹಾಗೆ ಈ ಟೈಮ್ ಕಾನ್ಸೆಪ್ಟ್ ಬಗ್ಗೆ ಬಹಳ ವಿಸ್ತೃತವಾಗಿ ಕಳೆದ ಎಪಿಸೋಡ್ನ ತಾವು ತಿಳಿಸಿಕೊಟ್ಟಿದ್ದೀರಾ. ಬಹಳ ಇಂಟ್ರೆಸ್ಟಿಂಗ್ ಇತ್ತು ಈ ಟಾಪಿಕ್. ಸೊ ಅದೆಲ್ಲ ಈ ಕಾನ್ಸೆಪ್ಟ್ ಏನು ಅನ್ನೋದು ಒಂದಷ್ಟು ನನಗೆ ಅರ್ಥ ಆಯ್ತು. ಆದರೆ ಇದು ನಿಜವಾಗಿ ಮಾರ್ಕೆಟಲ್ಲಿ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ ಅಂತ. ನೋಡಿ, ಸೈಕಲ್ಸ್ ಅನ್ನೋದು ಎಲ್ಲ ಒಂದು ಟೈಮ್ ಝೋನಲ್ಲೂ ವರ್ಕ್ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್, ಒಂದು ದಿನದಲ್ಲೇ ಒಂದು ಸೈಕಲ್ ಬಂದು ಹೋಗ್ಬೋದು, ಒಂದು ವಾರದಲ್ಲಿ ಒಂದು ಸೈಕಲ್ ಬರ್ಬೋದು, ಒಂದು ವರ್ಷದಲ್ಲಿ ಬರ್ಬೋದು, 5 ವರ್ಷದಲ್ಲಿ ಬರ್ಬೋದು, 10 ವರ್ಷದಲ್ಲಿ ಬರ್ಬೋದು, 50 ವರ್ಷ, 100 ವರ್ಷಕ್ಕೆ ಕೂಡ ಸೈಕಲ್ಗಳಿದ್ದಾವೆ. ನಾನು ರಿವರ್ಸ್ ಬರ್ತೀನಿ ಇವಾಗ. ಓಕೆ. 1837ರಲ್ಲಿ ಅಮೆರಿಕಾದಲ್ಲಿ ಫಸ್ಟ್ ರಿಸೆಷನ್ ಬಂತು. 1837 ಓಕೆ, ಫಸ್ಟ್ ರಿಸೆಷನ್ ಬಂತು ಅಮೆರಿಕಾದಲ್ಲಿ. ಆವಾಗ ನಮಗೇನು ಬಿಡಿ, ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ವಿ, ನಾವು ಗುಲಾಮರಾಗಿದ್ವಿ, ನಮಗೆ ಮ್ಯಾಟ್ರ್ ಆಗಲ್ಲ, ಯಾಕೆಂದರೆ ನಮ್ಗೆ ಸ್ವತಂತ್ರ ಅನ್ನೋದೇ ಇರಲಿಲ್ಲ. ಹೌದು. ಅದು ಆಗಿ ಕರೆಕ್ಟಾಗಿ ಸುಮಾರು 90 ವರ್ಷಗಳ ನಂತರ 1929ರಲ್ಲಿ ಫಸ್ಟ್ ಬಂದು 1839ರಲ್ಲಿ ಫಸ್ಟ್ ರಿಸೆಷನ್ ಬಂದಿದ್ದು. ಸುಮಾರು ಇಂಬ್ಯಾಲೆನ್ಸ್ ಆಯಿತು. ಆವಾಗ ಆಲ್ರೆಡಿ ಅಮೇರಿಕಾದಲ್ಲಿ ಅಷ್ಟೊತ್ತಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಲ್ಮೋಸ್ಟ್ ಹ್ಯಾಂಡಿಕ್ರಾಫ್ಟ್ ಏರಿಯಿಂದ ಹ್ಯಾಂಡ್ ಓವರ್ ಆಗ್ತಾಯಿತ್ತು. ಓಕೆ. ಎರಡನೇದಾಗಿ ಸರಿಯಾಗಿ ಆಲ್ಮೋಸ್ಟ್ ಸುಮಾರು ಒಂದು 90 ವರ್ಷಗಳ ನಂತರ 1929ರಲ್ಲಿ ಅಮೇರಿಕಾದಲ್ಲಿ ಗ್ರೇಟ್ ಡಿಪ್ರೆಷನ್ ಆಯಿತು. ಓಹೋ. ಗ್ರೇಟ್ ಡಿಪ್ರೆಷನ್ ಅಂದರೆ ಸರಿಸುಮಾರು 70% ಶೇರ್ ಬಜಾರ್ ಬಿದ್ದೋಯ್ತು. ಸುಮಾರಷ್ಟು ಜನಕ್ಕೆ ಅಮೇರಿಕಾದಲ್ಲಿ ಕೆಲಸ ಹೋಯಿತು. ಕೋಟ್ಯಾಂತರ ಜನಕ್ಕೆ ಅಮೆರಿಕಾದಲ್ಲಿ ಕೆಲಸ ಹೋಯಿತು. ಇಲ್ಲಿ ನಮ್ಮಲ್ಲೆಲ್ಲ ಬಡವ್ರಿಗೆ ಈ ಸುನಾಮಿ ಫ್ಲಡ್ಡು ಬಂದಾಗ ಗಂಜಿ ಕೇಂದ್ರಗಳು ಸ್ಥಾಪಿಸ್ತಾರೆ ಸರ್ಕಾರಗಳು, ಗೊತ್ತಾ? ಆ ಥರ ಅಮೇರಿಕಾದಲ್ಲಿ ಗಂಜಿ ಕೇಂದ್ರಗಳನ್ನ ಸ್ಥಾಪಿಸಿದ್ರು ಜನಗಳಿಗೆ, ಅಟ್ಲೀಸ್ಟ್ ಊಟ ತಿಂದು ಬದುಕಲಿ ಅವರು ಅಂತ. ಅಷ್ಟು ದೊಡ್ಡ ಡಿಪ್ರೆಷನ್ ಆಗುತ್ತೆ. ಇಟ್ಸ್ ಕಾಲ್ಡ್ ದ ಗ್ರೇಟೆಸ್ಟ್ ಡಿಪ್ರೆಷನ್ ಆಫ್ ಅಮೇರಿಕಾ. ಪ್ರಪಂಚ ಕಂಡ ತುಂಬ ದೊಡ್ಡ ಒಂದು ಫಾಲ್ ಅದು. ರಿಸೆಷನ್ ಅನ್ನೋದು ಡಿಪ್ರೆಷನ್ ಅವ್ರ ಮಗಳು. ಡಿಪ್ರೆಷನ್ ಈಸ್ ರಿಸೆಷನ್ ಅವ್ರ ಅಮ್ಮ. ಆ ಲೆವೆಲ್ ಡ್ಯಾಮೇಜ್ ಮಾಡುತ್ತೆ. 1929 ಆದಮೇಲೆ ಮತ್ತೆ 90 ವರ್ಷ ಆ್ಯಡ್ ಮಾಡಿ 2019 ಬರುತ್ತೆ. ನಾನು ಸುಮಾರು 7-8 ವರ್ಷಗಳ ಮುಂಚೆನೇ ಹೇಳ್ತಾ ಇದ್ದೆ, 2019-20ರಲ್ಲಿ ಏನೋ ಒಂದು ಬರುತ್ತೆ, ಸಮಸ್ಯೆ ಬರುತ್ತೆ. ಓಕೆ. ಯಾವ ಸಮಸ್ಯೆ ಅದು ನಂಗೆ ಗೊತ್ತಿಲ್ಲ. ಅಕಾರ್ಡಿಂಗ್ ಟು 90 ಇಯರ್ ಸೈಕಲ್ 2019 ಟೈಮ್ಗೆ ಒಂದು ಸಮಸ್ಯೆ ಬರುತ್ತೆ. ಕೋವಿಡ್-19 ಬಂತು. ನೀವು ಇವಾಗಲೂ ಬೇಕಾದರೆ ಯೂಟ್ಯೂಬಲ್ಲಿ ನಂದು ವೀಡಿಯೋ ಇದೆ, 2018ರಲ್ಲಿ ಹಾಕಿದ ವೀಡಿಯೋ, ನೀವು ಹೋಗಿ ನೋಡ್ಕೊಳ್ಳಿ. ಸೇಮ್ ಇದ್ರ ಬಗ್ಗೆನೇ ನಾನು ಮಾತಾಡಿದ್ದೀನಿ. ನಾನು ಬೇಕಾದ್ರೆ ಲಿಂಕ್ ಕಳಿಸ್ತೀನಿ ಆ ವೀಡಿಯೋದು. ಖಂಡಿತ. ಎಷ್ಟು ವರ್ಷಕ್ಕೆ ಮುಂಚೆ ನಾನು ಹೇಳಿದ್ದು? 7 ವರ್ಷಕ್ಕೆ ಮುಂಚೆ ಇದೇ ಕತೆ ಹೇಳಿದ್ದೆ. ಆವಾಗ 2019ಕ್ಕೆ ಏನೋ ಆಗುತ್ತೆ ಅಂತ ಹೇಳಿ 2018ರಲ್ಲಿ 2017ರಲ್ಲಿ ಐ ಥಿಂಕ್ 2017-18 ಅಂದ್ಕೊಳ್ಳಿ, ಆ ಟೈಮಲ್ಲಿ. ಅಂದರೆ ಕೋವಿಡ್ ಬರೋಕ್ಕೆ 1 ವರ್ಷಕ್ಕೆ ಮುಂಚೆ ನಾನು ಹೇಳಿದ್ದೆ 2009 ಆದಮೇಲೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ ಅಂತ. ಬಿಕಾಸ್ ಆ 90 ಇಯರ್ ಸೈಕಲ್ ಕಂಪ್ಲೀಟ್ ಆಗ್ತಾಯಿತ್ತು. ಓಕೆ. ಅದು ಕೋವಿಡ್ ಮೂಲಕ ಬಂತು. ಕೋವಿಡ್ ವಾಸ್ ಎ ಕಾಸ್, ದ ಫಾಲ್ ವಾಸ್ ಎನ್ ಎಫೆಕ್ಟ್. ಕರೆಕ್ಟ್. ಓಕೆ. ಸೊ ಅದು ಕೋವಿಡ್ ಥರ ಅವತಾರ ತೊಗೊಂತು. ಅದು ಒಂದು ಸೈಕಲ್ಲು. ಇನ್ನೊಂದು US ಅಲ್ಲಿ 100 ಇಯರ್ ಸೈಕಲ್ ಇದೆ. 2019 ಕರೆಕ್ಟಾಗಿ 100 ವರ್ಷಕ್ಕೆ ಮುಂಚೆ 1919 ಅಮೆರಿಕಾದಲ್ಲಿ ಸ್ಪ್ಯಾನಿಷ್ ಫ್ಲೂ ಬಂತು. ಎಕ್ಸಾಕ್ಟ್ಲಿ ವರ್ಲ್ಡ್ ವಾರ್, ವಿಶ್ವಯುದ್ಧ, ಮೊದಲನೇ ವಿಶ್ವಯುದ್ಧಕ್ಕೆ ಸ್ವಲ್ಪ ಮುಂಚೆ, ಆಲ್ಮೋಸ್ಟ್ ಆ ಟೈಮೇ. ಸೊ ಸೈಕಲ್ಸು ಆ ಲೆವೆಲ್ ವರ್ಕ್ ಮಾಡ್ತವೆ. ಆಲ್ಮೋಸ್ಟ್ ಅಕ್ಯುರೇಟ್ ಆಗಿರುತ್ತೆ. ಅಕ್ಯುರೇಟ್ ಅಂತ ಹೇಳಿಕ್ಕೆ ಬರಲ್ಲ, ಆಗುತ್ತೆ ಸೈಕಲ್ಗಳು. ಆದರೆ ಆ ಸೈಕಲ್ಗಳನ್ನ ಹಿಡ್ಕೊಂಡ್ರೆ ಅದು ಕೊಡೋ ಒಂದು ಬೆನಿಫಿಟ್ ಬೇರೆ. ಅದು ಒಂದು 90 ವರ್ಷದ ಸೈಕಲ್ ಯಾರೂ ಇರಲ್ಲ ಬಿಡಿ. ಈಗ ನೀವೊಂದು ಸೈಕಲ್ ನೋಡ್ರೆ ಮತ್ತೆ ನೆಕ್ಸ್ಟ್ ಸೈಕಲ್ ನೀವು ಎಲ್ಲಿರ್ತೀರಲ್ಲ. ಸೊ ನೀವಿರೋ ಸೈಕಲ್ ಒಂದು ಕೊಡ್ತೀನಿ. ಓಕೆ. ನೀವು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗೆ 5 ವರ್ಷ ಟರ್ಮು, ಅಮೇರಿಕಾದಲ್ಲಿ 4 ವರ್ಷ. ಪ್ರತಿ 4 ವರ್ಷಕ್ಕೊಮ್ಮೆ ಅಮೇರಿಕಾ ಪ್ರಧಾನಿ ಬದಲಾಗ್ತಾರೆ. ಆಮೇಲೆ ಯಾವುದೇ ಅಮೇರಿಕಾ ಪ್ರಧಾನಿ 2 ಟರ್ಮ್ಗಿಂತ ಜಾಸ್ತಿ ಇರೋಂಗಿಲ್ಲ. ಅದು ಅಲ್ಲಿರೋ ಕಾನೂನು. ನಮ್ಮಲ್ಲಿ ಲಿಮಿಟ್ ಇಲ್ಲ. ಮೋದಿ ಇವಾಗ 3ನೇ ಟರ್ಮಲ್ಲಿದ್ದಾರೆ ಪ್ರಧಾನಮಂತ್ರಿಯಾಗಿ.
ಯಾವುದೇ ಒಬ್ಬ ವ್ಯಕ್ತಿ ಅಮೇರಿಕಾ ಪ್ರೆಸಿಡೆಂಟ್ ಆದರೆ ತನ್ನ 3ನೇ ವರ್ಷ ಅಮೇರಿಕಾ ಶೇರ್ ಬಜಾರು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಓ, ಮೊದಲನೇ ವರ್ಷ ಆ್ಯಾವ್ರೇಜ್. ನೀವು ಸ್ಟ್ಯಾಟಿಸ್ಟಿಕಲ್ಲಾಗಿ ಹೋಗಿ ನೋಡಿದ್ರೆ ಕಳೆದ 25 ವರ್ಷಗಳಲ್ಲಿ ಅಮೇರಿಕಾ ಶೇರ್ ಬಜಾರು ಅಪ್ರಾಕ್ಸಿಮೇಟ್ಲಿ 7% ಕಾಂಪೌಂಡ್ ಆಗಿದೆ ಅಷ್ಟೇ. 7% CAGR. ಅದೇ ಟೈಮ್ಗೆ BSE 15% CAGR ಮಾಡ್ತು. ನಿಫ್ಟಿ NSE 100% CAGR ಮಾಡ್ತು. ಬಟ್ ಅಮೇರಿಕಾ ಡಿಡ್ ಓನ್ಲಿ 7%. ಹೌವೆವರ್ ಆ 3ನೇ ವರ್ಷ ಆ ಅಮೇರಿಕಾ ಪ್ರೆಸಿಡೆಂಟ್ ಟರ್ಮ್ ಇದೆಯಲ್ಲ, ದಟ್ ಈಸ್ ಅ ಬ್ಲಾಕ್ ಬಸ್ಟರ್ ಇಯರ್. ದಿಸ್ ಈಸ್ ಅ ಸೈಕಲ್. ಏನು ಇದಕ್ಕೆ ಕಾರಣ ಅಂತ ಹೇಳ್ತೀರಿ? ನೀವೇ ಯೋಚನೆ ಮಾಡಿ ಏನಿರ್ಬೋದು. ಖಂಡಿತ ಅವರ ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಿ ಆಯ್ತಾ ಅವಾಗ, ಹೇಗೆ? ಇದು ಸೈಕಲ್. ದಿಸ್ ಈಸ್ ಕಾಲ್ಡ್ US ಪ್ರೆಸಿಡೆಂಟ್ 4 ಇಯರ್ ಸೈಕಲ್. ಓಕೆ, ಸೊ ಸೈಕಲೇ ಕಾರಣ ಅಂತೀರಿ? ಪ್ರತಿ 4 ವರ್ಷಕ್ಕೆ, ಅಂದರೆ ಅಮೇರಿಕಾ ಪ್ರೆಸಿಡೆಂಟ್ನ 3ನೇ ಟರ್ಮು, ಅದರದ್ದು ಪ್ರತಿ 4 ವರ್ಷಕ್ಕೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಮೇರಿಕಾ ಪ್ರೆಸಿಡೆಂಟ್ನ 3ನೇ ಟರ್ಮಲ್ಲಿ. ಓಕೆ, ದಿಸ್ ಈಸ್ ಕಾಲ್ಡ್ ಅಮೇರಿಕನ್ ಪ್ರೆಸಿಡೆಂಟ್ ಥರ್ಡ್ ಟರ್ಮ್ ರಿಪೀಟಬಲ್ ಸೈಕಲ್. ಈ ಥರ ಸೈಕಲ್ಗಳು ಬಹಳಷ್ಟಿದ್ದಾವೆ ಮಾರ್ಕೆಟಲ್ಲಿ. ಅದು ಕೂಡ ಕಳೆದ 25 ವರ್ಷಗಳಿಂದ ಅದೇ ಸೈಕಲ್ ಬಂದಿದೆ, ಸಿಮಿಲರ್ ಸೈಕಲ್ ಹೊಡಿತಿದೆ. ಓಕೆ, 1-2 ಸರಿ ಮಿಸ್ ಆದ್ರೂ ಸ್ಟ್ಯಾಟಿಸ್ಟಿಕಲಿ ಎಡ್ಜ್ ಇರ್ತವೆ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಯಾವ ತಿಂಗಳು? ಇವಾಗ ಸೆಪ್ಟೆಂಬರ್ ಅಲ್ವಾ? ನೆಕ್ಸ್ಟ್ ಮಂತ್ ಅಕ್ಟೋಬರ್ ತಿಂಗಳಲ್ಲಿ ಗೋಲ್ಡ್ ಯಾವಾಗಲೂ ಔಟ್ ಪರ್ಫಾರ್ಮ್ ಮಾಡುತ್ತೆ. ನೀವು ಸೆಪ್ಟೆಂಬರ್ಲಿದ್ದೀರಾ, ಹೋದ ತಿಂಗಳು ಸಿಲ್ವರ್ಸ್ ಪರ್ಫಾರ್ಮೆನ್ಸ್ ನೋಡಿ. ಕರೆಕ್ಟ್, ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಹೌದು. ಸೊ ಯಾವುದೇ ಒಂದು ಕಮಾಡಿಟಿ ಆಗಲಿ, ಅಸೆಟ್ ಆಗಲಿ, ಈಕ್ವಿಟಿ ಆಗಲಿ, ಕ್ರಿಪ್ಟೋ ಆಗಲಿ, ಫೋರೆಕ್ಸ್ ಆಗಲಿ, ನೀವು ಯಾವುದೇ ಅಸೆಟ್ ತೊಗೊಳ್ಳಿ, ಎಲ್ಲ ಅಸೆಟ್ಟು ಒಂದು ಸೈಕಲಲ್ಲಿ ಇರುತ್ತೆ. ಆ ಸೈಕಲ್ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಆ ಸೈಕಲ್ನ ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಡೂ ವೆರಿ ವೆಲ್. ಓಹೋ, ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಇಂಡಿಯನ್ IT ಸೆಕ್ಟರ್. IT ಸೆಕ್ಟರ್ ಏನು, ಇಂಡಿಯಾದಿರೋ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನ ಸೇರಿಸಿದ ಒಂದು ಸೆಕ್ಟರ್ ಅದು. ಹೌದು. ಜನವರಿಯಿಂದ ಜೂನ್ವರೆಗೂ ಟೈಮ್ ಪಾಸ್ ಮಾಡ್ತಾರೆ, ಏನು ಗ್ರೋತ್ ಬರಲ್ಲ. ಜುಲೈಯಿಂದ ಡಿಸೆಂಬರ್ಗೆ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಯಾಕೆ? ಆವಾಗ ಜಾಸ್ತಿ ಆರ್ಡರ್ ಬರುತ್ತೆ. ಆ ಜೂನ್ ಟೈಮೇ ಗ್ಲೋಬಲ್ ಬಜೆಟ್ ರಿಲೀಸ್ ಆಗುತ್ತಂತೆ, IT ಬಜೆಟ್ಸ್. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ನೀವು BSE IT ಅಥವಾ NSE IT ಸೆಕ್ಟರ್ ಸ್ಟಡಿ ಮಾಡಿ ಹೋಗ್ಬಿಟ್ಟು ಚಾರ್ಟ್ ಹಾಕ್ಬಿಟ್ಟು ನೀವು ನೋಡ್ಕೊಳ್ಳಿ, ಜಾನಿಂದ ಜೂನ್ವರೆಗೂ ಸೈಡೇ ಹೊಡೆಯುತ್ತೆ. ಸೊ ಬಜೆಟ್ ಆದಮೇಲೆ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ, ಕಂಪ್ನಿಗಳಿಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಹಾಂ, ಜುಲೈಯಿಂದ ಡಿಸೆಂಬರ್ ಆಲ್ವೇಸ್ ಅಪ್ ಟ್ರೆಂಡ್ ಹೊಡೆಯುತ್ತೆ. ಇದು ಅದರ ಬಿಹೇವಿಯರ್. ನಾಟ್ 1 ಇಯರ್, ಲಾಸ್ಟ್ 20 ಇಯರ್ಸ್, 25 ಇಯರ್ಸ್ ಚೆಕ್ ಮಾಡಿ. 1-2 ವರ್ಷ ವೇರಿಯೇಷನ್ ಆಗ್ಬೋದು. ನೀವು 10-20 ವರ್ಷ ಸ್ಟಡಿ ಮಾಡ್ಬೇಕಾದ್ರೆ 1-2 ವರ್ಷ ಆ ಕಡೆ ಈ ಕಡೆ ಆಗ್ಬೋದು. ಅದು ಸರ್ವೇ ಸಾಮಾನ್ಯ, ಸಹಜ, ಏನು ದೊಡ್ಡ ವಿಷಯ ಅಲ್ಲ. ಬಟ್ ಆಗುತ್ತೆ. ಅಂದರೆ ಈ ಬಿಹೇವಿಯರೇ ಸರ್ಕಲ್ ಆಗಿ ಅದು ಕಂಡು ಬರುತ್ತಾ, ಹೇಗೆ? ಸೊ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ದೇರ್ ವಿಲ್ ಬಿ ಎ ರೀಸನ್. ಕೆಲವೊಮ್ಮೆ ರೀಸನ್ ಸಿಗಲ್ಲ, ಹುಡ್ಕೋದು ಕಷ್ಟ. ಸೊ ವಿದೌಟ್ ರೀಸನ್ ಸೈಕಲ್ ಆಗ್ಬೋದು. ವಿತೌಟ್ ರೀಸನ್ ಸೈಕಲ್ ಆಗ್ಬೋದು, ಬಟ್ ನಿಮಗೆ ಗೊತ್ತಿಲ್ಲ ರೀಸನ್ ಅಷ್ಟೇ. ರೀಸನ್ ಇದ್ದೇ ಇರುತ್ತೆ, ನಮಗೆ ಗೊತ್ತಿಲ್ಲದ ರೀಸನ್ಗಳು. ನಿಮಗೆ ಗೊತ್ತಿಲ್ಲದ ರೀಸನ್ಗಳಿದೆ. ಸೈಕಲ್ ಆಗಬೇಕಂದ್ರೆ ರೀಸನ್ ಇದ್ದೇ ಇದೆ, ಬಟ್ ಆ ರೀಸನ್ ಏನೋ ನಿಮಗೆ ಕಂಡುಹಿಡಿಲಿಕ್ಕಾಗಲಿಲ್ಲ. ಸೊ ನಮ್ಮಲ್ಲಿ ಇದು ಈ ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತಾರೆ. ಯಾವುದೊಂದು ಕಾರ್ಯ ಆಗಲಿಕ್ಕೆ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ ಅಂತ. ಸೊ ಆ ಕಾರ್ಯ ಮತ್ತು ಕಾರಣ ಎರಡು ಗೊತ್ತಿದ್ರೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಮಾರ್ಕೆಟ್ ಸೈಕಲ್ಸ್ನ ಹುಚ್ಚಪಟ್ಟೆ ವರ್ಕ್ ಮಾಡುತ್ತೆ. ಓಕೆ, ಅದನ್ನು ಅರ್ಥ ಮಾಡ್ಕೋಬೇಕು. ಆ ಲಾರ್ಜರ್ ಸೈಕಲ್ನ ಅರ್ಥ ಮಾಡ್ಕೋಬೇಕು, ಮೀಡಿಯಮ್ ಸೈಕಲ್ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಇಂಡಿಯನ್ ಆಸ್ಟ್ರಾನಮಿ ತೊಗೊಂಡ್ರೆ 365 ದಿನಕ್ಕೆ ಒಂದು ವರ್ಷ ಭೂಮಿ ಮೇಲೆ. ಅದೇ ಮಾರ್ಸಲ್ಲಿ 687 ದಿನ ಒಂದು ಸೈಕಲು. ಮಾರ್ಸ್ ಸೈಕಲ್ ಇಸ್ ಎ ವೆರಿ ಪವರ್ಫುಲ್ ಸೈಕಲ್ ಅಂತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಸುಮಾರಷ್ಟು ಕಂಪ್ನಿಗಳು 687 ಡೇ ಸೈಕಲ್ನ ಫಾಲೋ ಮಾಡ್ತವೆ. ಓಹೋ, 687 ದಿನಕ್ಕೆ ರಿವರ್ಸಲ್ಸ್ ಬರ್ತಾವೆ, ಕೆಲವು ಟಾಪ್ಸ್ ಆ್ಯಂಡ್ ಬಾಟಮ್ ಸಿಗ್ತವೆ. ಓ, ಬಟ್ ಸ್ಟಡಿ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಡೇಟಾ ಪ್ರೂಫ್ ಇರಬೇಕು, ವ್ಯಾಲಿಡೇಷನ್ ಇರಬೇಕು, ಆಮೇಲೆ ನೀವು ಡಾಟ್ಸ್ ಕನೆಕ್ಟ್ ಮಾಡಬೇಕು. ಇದೊಂಥರ ಇನ್ವೆಸ್ಟಿಗೇಷನ್ ಇದ್ದಂಗೆ, CBI ಇನ್ವೆಸ್ಟಿಗೇಷನ್ ಇದ್ದಂಗೆ. ನೀವು ಕರೆಕ್ಟಾಗಿ ಸ್ಟಡಿ ಮಾಡಿ, ಓಕೆ ಇಲ್ಲಿ ಟಾಪ್ ಆಯಿತು, ಇಲ್ಲಿ ಬಾಟಮ್ ಆಯಿತು. ಒಬ್ಬ ಮನುಷ್ಯನಿಗೆ ಹೇಗೆ ಬರ್ತ್ಡೇ, ಓಕೆ ವೆಡ್ಡಿಂಗ್ ಆ್ಯನಿವರ್ಸರಿ,
ಈಗ ನೀವು ಹುಟ್ಟಿದಾಗ ಫಸ್ಟ್ ನಿಮಗಿರೋ ಡೇಟ್ಸ್ ಯಾವುದು ನಿಮ್ಮ ಲೈಫಲ್ಲಿ ಎರಡೇ, ಒಂದು ನಿಮ್ಮ ಬರ್ತಡೇ, ಒಂದು ನಿಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಅಥವಾ ನಿಮ್ಮ ಅಣ್ಣ ತಮ್ಮದಿರು ಹುಟ್ಟಿದಬ್ಬ ಅಷ್ಟೇ. ಹೋಗ್ತಾ 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 ನಿಮ್ಮ ಲೈಫ್ಗೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಡ್ ಆಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಮ ಮಕ್ಕಳ ಬರ್ತಡೇಗಳು ಆ್ಯಡ್ ಆಗ್ತವೆ. ಅದಾದಮೇಲೆ ನಮ್ಮ ದೊಡ್ಡವ್ರು ಹೋಗ್ತಾರಲ್ಲ ಅವ್ರ ಸೆರೆಮನಿ ಆ್ಯಡ್ ಆಗ್ತವೆ. ಇದು ಒಬ್ಬ ಮನುಷ್ಯನ ಬದುಕು. ಅದೇ ಥರ ಸ್ಟಾಕ್ಸ್ಗಳಿಗೂ ಬರ್ತ್ಡೇ ಇದೆ, ಸ್ಟಾಕ್ಸ್ಗಳಿಗೆ ಡೆತ್ ಡೇ ಇದೆ, ಸ್ಟಾಕ್ಸ್ಗಳಿಗೆ ಆ್ಯನಿವರ್ಸರಿ ಡೇಟ್ಸ್ ಇದ್ದಾವೆ. ಒಂದು ಸ್ಟಾಕು ಲೈಫ್ ಟೈಮ್ ಹೈ ಮಾಡಿದ್ರೆ ಆ್ಯನಿವರ್ಸರಿ ಡೇಟ್ ಅದು, ಒಂದು ಸ್ಟಾಕು ಲೈಫ್ ಟೈಮ್ ಲೋ ಮಾಡಿದ್ರೆ ಆ್ಯನಿವರ್ಸರಿ. ಆ ಎರಡೂ ಡೇಟ್ ಬಹಳ ಮುಖ್ಯ. ಯಾವ ಟೈಮಲ್ಲಿ ಟಾಪ್ ಮಾಡೋದು ಅನ್ನೋದು ಬಹಳ ಮುಖ್ಯ. ಆ ಡೇಟ್ಗಳು ಸುಮಾರು ಕ್ಲೂಸ್ ಕೊಡ್ತವೆ ಫ್ಯೂಚರ್ಗೆ. ಸೊ ಸ್ಟಡಿಂಗ್ ಸೈಕಲ್ಸ್ ಇಸ್ ಎ ಬ್ಯೂಟಿಫುಲ್ ಸೈನ್ಸ್. ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಅಬ್ಸರ್ವ್ ಮಾಡಬೇಕು. ಕರೆಕ್ಟ್. ಅದು ನಿಮಗೆ ಇನ್ಸ್ಟೆಂಟ್ ಮೂವಿಂಗ್ ಆ್ಯಾವ್ರೇಜ್ ಥರ ಅಲ್ಲ. 200 ಡೇ ಮೂವಿಂಗ್ ಆ್ಯಾವ್ರೇಜ್ ಮೇಲೆ ಹೋದರೆ ಬುಲ್ಲಿಶು, ಕೆಳಗಡೆ ಹೋದರೆ ಬೇರಿಶು, ಆ ಥರ ಅಲ್ಲ. ಅದನ್ನು ಅಬ್ಸರ್ವ್ ಮಾಡಿ ನೋಡಿ. ನಾನೀಗ ಮ್ಯಾಕ್ಸಿಮಮ್ ಕ್ರಿಪ್ಟೋ ಕರೆನ್ಸಿ ಸೈಕಲ್ಸ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ರೀಸೆಂಟ್ಲಿ ಒಂದು ಕ್ರಿಪ್ಟೋ ಎಕ್ಸ್ಚೇಂಜ್ ಜೊತೆ ನಾನು ಮಾತಾಡ್ತಿದ್ದೆ. ನಾನೊಂದು ನಿನ್ನ ಸೈಕಲ್ಸ್ ಮೇಲೆ ಒಂದಷ್ಟು ಕ್ರಿಪ್ಟೋ ಕರೆನ್ಸಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತೀನಿ ನಾನು. ಈಗ ಕರೆಂಟ್ಲಿ ಒಂದು ಪೋರ್ಟ್ಫೋಲಿಯೋ ಮಾಡಿಟ್ಟಿದ್ದೀನಿ. ಒಂದು 30% CAGR ಕೊಟ್ಟಿದೆ 9 ವರ್ಷದಲ್ಲಿ. ಅಂದರೆ ಒಂದು ಟೈಮಲ್ಲಿ ಬೈ ಮಾಡಿ ಒಂದು ಟೈಮಲ್ಲಿ ಎಕ್ಸಿಟ್ ಮಾಡಬೇಕು. ಆ ಥರ ಎಲ್ಲ ಅಸೆಟಲ್ಲೂ ಟೈಮ್ ಸೈಕಲ್ ಇದೆ. ಪ್ರತಿಯೊಂದು ಅಸೆಟಲ್ಲೂ ಟೈಮ್ ಸೈಕಲ್. ಕೂತ್ಕೊಂಡು ಸ್ಟಡಿ ಮಾಡಬೇಕಷ್ಟೆ. ಓಕೆ. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ, ಪ್ರತಿಯೊಂದು ಅಸೆಟ್ಟು ಕೂಡ ಟೈಮ್ ಸೈಕಲ್ ಇದೆ ಅಂತ. ಸೊ ಇದನ್ನು ಸ್ಟಡಿ ಮಾಡೋದು ಹೇಗೆ? ಆವಾಗ ಏನಾದರೂ ಒಂದು ಪ್ರಶ್ನೆಗಳು ಬರುತ್ತಲ್ವ, ಕನ್ಫ್ಯೂಷನ್ಸ್ ಇರ್ಬೋದು. ಆ ಡಿಸೈಡ್ ಫ್ಯಾಕ್ಟ್ರ್ ಹೇಗೆ ಮಾಡೋದು ಅಂತದ್ದು ಹೇಳ್ತೀರಾ ಅಂತ. ನಾನು ಏನು ಮಾಡಿದೆ ಅಂದರೆ, ಒಂದು ಕಾಲದಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. 2008ರಲ್ಲಿ ಎಲ್ಲ ಕಂಪ್ನಿ ಬಿತ್ತು, ರಿಸೆಷನ್ ಅಲ್ವಾ, ಸಬ್ಪ್ರೈಮ್ ಕ್ರೈಸಿಸ್. ಆದರೆ ಆ ವರ್ಷ ಸುಮಾರು 200 ಕಂಪ್ನಿ ಮೇಲೋಯ್ತು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಓಕೆ, ನಾನು ಅವತ್ತು ನನ್ನ ಜೊತೆ ಒಂದು ಹುಡುಗಿ ಕೆಲಸ ಮಾಡ್ತಾಯಿದ್ದೆ, ಇಂಟರ್ನು. ನಾನು ಅವಳ ಹತ್ರ ಹೋಗ್ಬಿಟ್ಟು ಈ 200 ಕಂಪ್ನಿ ಡೇಟಾ ತೆಗಿ, ಇದನ್ನು ಸ್ಟಡಿ ಮಾಡೋಣ, ಫಂಡಮೆಂಟಲ್ಸ್. ಈ 200 ಕಂಪ್ನಿ ಯಾಕೆ ಬಿದ್ದಿಲ್ಲ, ಇದು ಕ್ವಶನ್ ಮಾರ್ಕ್. ಕರೆಕ್ಟ್. ಓಕೆ, ಕೊನೆಗೆ ಅದೆಲ್ಲ ಫಂಡಮೆಂಟಲ್ಸ್ ತೆಗೆದ್ವಿ. ಫಾರ್ ಎಕ್ಸಾಂಪಲ್ ಅದ್ರ ಮ್ಯಾನೇಜ್ಮೆಂಟ್ ಹೋಲ್ಡಿಂಗ್ ಎಷ್ಟಿದೆ, ಡೆಟ್ ಕಂಡೀಷನ್ ಎಷ್ಟಿದೆ, ಸೇಲ್ಸ್ ಗ್ರೋತ್ ಏನು, ಪ್ರಾಫಿಟ್ ಗ್ರೋತ್ ಏನು, ಈ ಥರ ಒಂದೊಂದೇ ತಕ್ಕೊಂಡು ಬಂದ್ವಿ. ಅದ್ರ PE ಏನು, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಏನು, ಅದರ ROE ಎಷ್ಟಿದೆ, ಅದರ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಈ ಥರ ಪ್ರತಿಯೊಂದು ಐಟಮ್ ಸ್ಟಡಿ ಮಾಡಿದ್ವಿ 200 ಕಂಪ್ನಿದು. ಅದೆಲ್ಲ ಸ್ಟಡಿ ಮಾಡಿ ಒಂದಷ್ಟು ಫಂಡಮೆಂಟಲ್ ರೂಲ್ ಸೆಲೆಕ್ಟ್ ಮಾಡ್ದೆ. ಈ ಫ್ಯಾಕ್ಟರ್ಗಳಿಂದ ಇದು ಗೆಲ್ತು ಅಂತ. ಇದು ಬರೀ 200 ಕಂಪನಿ. 5,000 ಕಂಪ್ನಿಲಿ ಎಷ್ಟು? 200 ಕಂಪ್ನಿ, 4%. 96 ಕಂಪನೀಸ್ ಫೆಲ್, ಬಟ್ ಓನ್ಲಿ 4% ಕಂಪ್ನೀಸ್ ವೆಂಟ್ ಅಪ್ ಡ್ಯೂರಿಂಗ್ ಸಬ್ಪ್ರೈಮ್ ಕ್ರೈಸಿಸ್. ನನ್ನ ಹತ್ರ ಡೇಟಾ ಇದೆ ಇವತ್ತು, ಅದು ಮಾಡಿದ್ದು ರಿಸರ್ಚ್. ಅದು ಏನು ಸರ್, ಅದಕ್ಕೆ ಕಾರಣ ಏನಾಗಿತ್ತು? ಫ್ಯಾಕ್ಟ್ರಿ ನೀವು ಕಂಡುಕೊಂಡಂಥ ಫ್ಯಾಕ್ಟ್ರಿ? ಆಲ್ಮೋಸ್ಟ್ ಆಲ್ ಆಫ್ ದೆಮ್ ವರ್ ಡೆಟ್ ಫ್ರೀ ಕಂಪನೀಸ್. ಸೇಲ್ಸ್ ವರ್ ಕಂಪ್ಯಾರಿಟಿವ್ಲಿ ಹೈಯರ್. ಸೇಲ್ಸ್ಗಳೇನು ಬಿದ್ದಿರಲಿಲ್ಲ ಅವು. ದೇ ಆರ್ ಸ್ಟ್ರಾಂಗ್ ವಿತ್ ಡಿಫೆನ್ಸಿವ್ ಕಂಪನೀಸ್ ಇತ್ತು. ಡಿಫೆನ್ಸಿವ್. ಬಟ್ ಆಮೇಲೆ ಅವುಗಳು ಟಾಪ್ಸ್ ಬಾಟಮ್ಸ್ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿದೆ. ಓಕೆ, ಇವಾಗ ಫಂಡಮೆಂಟಲಿ ನಾವು ಅರ್ಥ ಮಾಡ್ಕೊಂಡ್ವಿ, ದೀಸ್ ಆರ್ ನಾಟ್ ಆರ್ಡಿನರಿ ಸ್ಟಾಕ್ಸ್. ನೌ ಲೆಟ್ ಅಸ್ ಗೋ ಅಂಡ್ ಡಿಸ್ಕವರ್ ವಾಟ್ ಈಸ್ ದ ಸೈಕ್ಲಿಕಲ್ ಬಿಹೇವಿಯರ್. ಕರೆಕ್ಟ್. ಓಕೆ, ಯಾವುದೇ ಒಂದು ಕಮಾಡಿಟಿ ತೊಗೊಳ್ಳಿ, ಆ ಸೀಸನ್ ಬಂದಾಗ ಅದು ಹೊಡೆಯುತ್ತೆ. ಫಾರ್ ಎಕ್ಸಾಂಪಲ್ ಕಾಫಿ, ಕಾಟನ್, ಜೂಟ್. ನೀವಿವತ್ತು ನಮ್ಮ ಕಮಾಡಿಟಿ ಮಾರ್ಕೆಟ್ಗೆ ಹೋದರೆ ಅಗ್ರಿ ಪ್ರಾಡಕ್ಟ್ ಸುಮಾರು ಇದ್ದಾವೆ. ಧನಿಯಾ, ವೀಟ್, ಸೋಯಾ, ಇವೆಲ್ಲ ಕಮಾಡಿಟಿ ಪ್ರಾಡಕ್ಟ್. ದೇ ಆರ್ ಸೈಕ್ಲಿಕಲ್ ಇನ್ ನೇಚರ್. ಕರೆಕ್ಟ್, ದೇ ಆರ್ ಸೈಕ್ಲಿಕಲ್ ನೇಚರ್. WD ಗ್ಯಾನು 1920ರಲ್ಲಿ ಕಾಟನ್ ಟ್ರೇಡ್ ತೊಗೊಂಡಿದ್ರು. ಅವ್ರು ಹೆಂಗೆ ಟ್ರೇಡ್ ತೊಗೊಳ್ತಿದ್ರು ಅಂದರೆ, ಇಟ್ ವಾಸ್ ಅ ರಿಚ್ ಮ್ಯಾನ್, ವೆಲ್ ಟು ಡೂ ಮ್ಯಾನ್. ಯಪ್ಪ ಏನು ಮಾಡ್ತಿದ್ದ, ಒಂದು ಪ್ರೈವೇಟ್ ಹೆಲಿಕಾಪ್ಟರ್ ತೊಗೊಳ್ಳೋನಂತೆ, ಪ್ರೈವೇಟ್ ಜೆಟ್ಟು. ಒಂದು ಪ್ರೈವೇಟ್ ಜೆಟ್ ತೊಗೊಂಡು ಟೆಕ್ಸಸ್ ರಾಜ್ಯದ ಸಿಟಿಗಳ ಮೇಲೆಲ್ಲ ಫುಲ್ ಫಾರ್ಮ್ ಮೇಲೆ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಿದ್ದಂತೆ. ಅಲ್ಲಿ ಪ್ರೊಡಕ್ಷನ್ ಹೆಂಗಿದೆ ಕಾಟನ್ನು ನೋಡ್ತಿದ್ದಂತೆ. ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ಅವನು ಇಲ್ಲಿ ಬಂದುಬಿಟ್ಟು ಶಾರ್ಟ್ ಮಾಡೋರಂತೆ ಮಾರ್ಕೆಟ್ನ. ಯಾಕಂದ್ರೆ ಮಾಲ್ ಜಾಸ್ತಿ ಬರುತ್ತೆ ಮಾರ್ಕೆಟ್ಗೆ, ಸಪ್ಲೈ ಓವರ್ ಸಪ್ಲೈ. ಪ್ರೊಡಕ್ಷನ್ ಕಡಿಮೆ ಇದ್ದರೆ ಫಾರ್ಮ್ ಲೈವ್ ಕಣ್ಣಾರೆ ನೋಡ್ತಿದ್ದಂತೆ, ಎಷ್ಟು ಬೆಳೆಸ್ತಾ ಇದ್ದಾರೆ, ಎಷ್ಟು ಬೆಳೀತಾ ಇದೆ ಅಂತ. ಫೋಟೋ ಅವತ್ತಿನ ಕಾಲದಲ್ಲಿ ಅವನೇನು ಟೆಕ್ನಾಲಜಿ ಇತ್ತೋ ಗೊತ್ತಿಲ್ಲ. ಅಲ್ಲೇನಾದ್ರು ಪ್ರೊಡಕ್ಷನ್ ಕಡಿಮೆ ಇದ್ದರೆ ಬಂದುಬಿಟ್ಟು ಮಾರ್ಕೆಟ್ನ ಲಾಂಗ್ ಹೋಗ್ತಿದ್ದಂತೆ. ಯಾಕಂದ್ರೆ ಸಪ್ಲೈ ಕಡಿಮೆ ಬರೋದ್ರಿಂದ ಪ್ರೈಸ್ ಮೇಲೆ ಹೋಗುತ್ತೆ ಅಂತ. ಓಕೆ. ಸೊ ಆ ಮನುಷ್ಯ ಒಂದು ಕಾಲದಲ್ಲಿ ವೀಟ್ ಮಾರ್ಕೆಟ್ ಡೇಟಾ ಸುಮಾರು 200-300 ವರ್ಷದ ಡೇಟಾ ಸ್ಟಡಿ ಮಾಡಿದ್ದಂತೆ ಆ ಕಾಲದಲ್ಲಿ. ಫ್ಯಾಂಟಾಸ್ಟಿಕ್. ಅವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಇಲ್ಲ, ಎಲೆಕ್ಟ್ರಾನಿಕ್ಸ್ ಇಲ್ಲ, ಕ್ಯಾಲ್ಕುಲೇಟರ್ ಇಲ್ಲ. ಒಂದು ದೊಡ್ಡ ಪೇಪರ್ ಇಟ್ಕೊಂಡಿರ್ತಾನೆ, ಎಲ್ಲ ಡೇಟ್ಗಳು ತೊಗೊಂಡು ಎಲ್ಲರ ಹತ್ರ ಮಾತಾಡಿ. ಕಮ್ಯುನಿಕೇಷನ್ ಹೆಂಗಿರುತ್ತೆ ನಿಮಗೆ? ಇಂಟರ್ನೆಟ್ ಎಲ್ಲಿದೆ?
ಮಾತಾಡಿ ಸುಮಾರು 100-150 ವರ್ಷಗಳದ್ದು ಹಳೇ ಬಿಲ್ಗಳು, ಪ್ರೈಸ್ಗಳು, ಏನೇನೋ ಚಲನ್ಗಳು ತೊಗೊಂಡು ಲಂಡನಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಿದ್ನಂತೆ. ಆವಾಗಲೇ ಡೇಟಾ ಸೈನ್ಸ್, ಆವಾಗಲೇ ಸೈಕಲ್ಸ್ ಹೆಂಗೆ ಬರುತ್ತೆ, ವೀಟ್ ಸೈಕಲ್ ಹೆಂಗಾಗುತ್ತೆ. ಜಪಾನಲ್ಲಿ ಇಚಿಮೊಕ್ಕು ಚಾರ್ಟ್ ಅಂತ ಒಂದಿದೆ. ಇಚಿಮೊಕ್ಕು ಅಂತ ಒಂದು ಚಾರ್ಟ್ ಇದೆ, ಒಂದು ಇಂಡಿಕೇಟರ್, ಇಚಿಮೊಕ್ಕು ಕಿಂಕೋ ಹ್ಯೋ ಇಂಡಿಕೇಟರ್ ಅಂತ. ಅದು ಜಪನೀಸ್ ಕಂಡುಹಿಡಿದಿದ್ದು. ಅದನ್ನು ಕಂಡುಹಿಡಿದವರು ಜಪನೀಸ್ ರೈಸ್ ಟ್ರೇಡರ್ಸ್, ಅಕ್ಕಿ ವ್ಯಾಪಾರ ಮಾಡ್ತಿದ್ದವ್ರು ಕಂಡುಹಿಡ್ಕೊಂಡ್ರು ಆ ಮೆಥಡಾಲಜಿನ. ಮತ್ತು ಅದು ಇಂಡಿಕೇಟರ್ ಆಗಿ ಅಮೆರಿಕಾಗೆ ಬಂತು. ಇಚಿಮೊಕ್ಕು ಕಿಂಕೋ ಹ್ಯೋ ಅನ್ನೋದು ಒಂದು ಇಂಡಿಕೇಟ್ರು. ಸೊ ಇವೆಲ್ಲದರೂ ಸೈಕಲ್ಸಿಂದನೇ ಶುರುವಾಗಿದೆ ಎಲ್ಲ. ಆ್ಯಂಡ್ ಸೈಕಲ್ ಶುರುವಾಗಿದ್ದೆ ಕಮಾಡಿಟಿಗಳಿಂದ. ಕಮಾಡಿಟಿಗಳಿಂದ ಬಂದ ಕಮಾಡಿಟಿ ನೇಚರಿಂದ ಇಂಪ್ಯಾಕ್ಟ್ ಆಗುತ್ತಲ್ಲ. ಸೀಸನ್ ಕೂಡ ಮಾವಿನಕಾಯಿ ಯಾವಾಗ ಸಿಗತ್ತೆ ನಮಗೆ? ಮಾವಿನಕಾಯಿ ಯಾಕೆ ಜೂನಲ್ಲೇ ಸಿಗಬೇಕು? ಇವತ್ತಿನ ಕಾಲದಲ್ಲಿ ನಾಳೆನು ಬೇಕಾದ್ರೂ ಮಾವಿನಕಾಯಿ ಸಿಗುತ್ತೆ. ಬಟ್ ಆ ಲೆವೆಲ್ ಫ್ರೆಶ್ ಇರತ್ತಾ? ಇಲ್ಲ, ಅದು ಸ್ಟೋರ್ಡ್ ಪ್ರಾಡಕ್ಟ್. ನ್ಯಾಚುರಲಿ ಸಿಗುವಂಥದ್ದು ಜೂನ್ ನಂತರ. ಸೊ ಎವ್ರಿಥಿಂಗ್ ಹ್ಯಾಸ್ ಎ ಸೈಕಲ್. ಬಟ್ ಆ ಸೈಕಲ್ ವಿ ನೀಡ್ ಟು ಅಬ್ಸರ್ವ್. ಅದಕ್ಕೆ ಇವಾಗೆಲ್ಲ ಏನು ಮಾಡಿದ್ವಿ, ಎ ಬಳಸ್ಕೊಂಡು, ಅಲ್ಗಾರಿಥಮ್ಸ್ ಬಳಸ್ಕೊಂಡು. ನಾನು ಈಗ ವರ್ಲ್ಡ್ ವೈಡ್ ಮಾರ್ಕೆಟ್ ಸ್ಟಡಿ ಮಾಡಿದ್ದೀನಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಖಂಡಿತವಾಗಿ ಕೂಡ ಟ್ರೇಡರ್ಸ್ ಇದನ್ನು, ಈ ಸೈಕಲ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವರು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತೀರಾ? ಹಾಗೇನಿಲ್ಲ. ಸೈಕಲ್ಸ್ ಅರ್ಥ ಮಾಡಿಕೊಂಡ್ರೆ ಸೈಕಲ್ಸ್ನ ಕೂಡ ಕನ್ಫರ್ಮೇಷನ್ ಫ್ಯಾಕ್ಟ್ರಾಗಿ ತೊಗೊಂಡ್ರೆ ಅವ್ರಿಗೆ ಎಡ್ಜ್ ಬರುತ್ತೆ. ಸೊ ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ. ಈಗ ನೀವು ಯಾವುದೋ ಒಂದು ಇಂಡಿಕೇಟರ್ ನೀವು ಬಳಸ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಯಾವುದೋ RSI ಮೂವಿಂಗ್ ಆವ್ರೇಜ್ ಏನೋ ಒಂದು ಇಂಡಿಕೇಟರ್ ನೀವು ಬಳಸ್ತೀರಾ. ಅದ್ರ ಜೊತೆಗೆ ಇಫ್ ಸೈಕಲ್ಸ್ ಗಿವ್ ಯು ಅಡಿಷನಲ್ ಕನ್ಫರ್ಮೇಷನ್, ಯುವರ್ ಲೈಫ್ ಇಸ್ ಗುಡ್. ಹಾಗೆ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮಾರುಕಟ್ಟೆ ಸೈಕಲ್ಸ್ ಬಗ್ಗೆ, ಅದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಕೇಳಿಕೊಳ್ತಾ ಇದ್ದೀನಿ. ಇದಕ್ಕಾಗಿ ವಂದನೆಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.